ಎಲ್ಲರಿಗೂ ನಮಸ್ಕಾರ. ಇವತ್ತು ಗುರುವಾರ ಇವತ್ತು ಪೂಜೆ ಎಲ್ಲ ಮಾಡಾಯಿತು. ಗುರುವಾರ ಆದ್ದರಿಂದ ಇವತ್ತು ಕಳಶ ಎಲ್ಲ ತೆಗೆದಿದ್ದೆ, ಹಾಗಾಗಿ ಪೂಜೆ ಎಲ್ಲ ಮುಗಿಸ್ದೆ. ಇವತ್ತು ನಾನು ಬೂದ್ಗುಂಬಳಕಾಯಲ್ಲಿ ಏನಾದರೂ ಒಂದು ಹೊಸ ಥರ ರೆಸಿಪಿನ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಬೂದ್ಗುಂಬಳಕಾಯಲ್ಲಿ 3 ಥರ ರೆಸಿಪಿನ ನಾನು ಮಾಡ್ತಾಯಿದ್ದೀನಿ. ಒಂದು ಜ್ಯೂಸ್ ಮಾಡ್ಕೋತಾ ಇದ್ದೀನಿ, ಇನ್ನೊಂದು ಬೂದ್ಗುಂಬಳಕಾಯಿ ದೋಸೆನೂ ಕೂಡ ಮಾಡ್ಕೋತಾ ಇದ್ದೀನಿ, ಮತ್ತು ಇನ್ನೊಂದು ಬೂದ್ಗುಂಬಳಕಾಯಿ ಸಾಂಬಾರನ್ನು ಕೂಡ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಬೂದ್ಗುಂಬಳಕಾಯಲ್ಲಿ ಜ್ಯೂಸನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ 1-2 ಗ್ಲಾಸ್ ಜ್ಯೂಸನ್ನ ಮಾಡಿಕೊಂಡೆ ನನಗೆ, ನನ್ನ ಹಸ್ಬೆಂಡ್ಗೆ ಅಂತ. ಆ ಜ್ಯೂಸ್ ಆಯಿತು. ಇವಾಗ ನಾನು ಸ್ವಲ್ಪ ಪಾಲಕ್ ಚಟ್ನಿನ ಮಾಡ್ಕೋತಾ ಇದ್ದೀನಿ ಬೂದ್ಗುಂಬಳಕಾಯಿ ದೋಸೆಗೆ. ಪಾಲಕ್ ಚಟ್ನಿಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಪಾಲಕ್ ಸೊಪ್ಪು, ಜೀರಿಗೆ, ಮೆಣಸನ್ನು ಹಾಕ್ಕೊಂಡು ಹುರ್ಕೊಂಡು ಅದನ್ನು ಚಟ್ನಿ ಮಾಡಿಕೊಂಡೆ. ಮತ್ತು ನಾನು ಏನು ಬೂದ್ಗುಂಬಳಕಾಯಲ್ಲಿ ಜ್ಯೂಸ್ ಮಾಡಿಕೊಂಡೆ ಅಲ್ವಾ, ಅದು ವೇಸ್ಟ್ ಇರುತ್ತಲ್ಲ, ಅದನ್ನು ತೊಗೊಂಡು ದೋಸೆನ ಮಾಡ್ಕೊತಾ ಇದ್ದೀನಿ. ಅಕ್ಕಿನ ನಾನು ನೆನೆಸಿಟ್ಟಿದ್ದೆ, ಸ್ವಲ್ಪ ಅಕ್ಕಿ ಮತ್ತು ಅನ್ನನ ನೆನೆಸಿಟ್ಟಿದ್ದೆ. ಇದ್ರ ಜೊತೆಯೇ ನಾನು ಬೂದ್ಗುಂಬಳಕಾಯಿದು ಪೇಸ್ಟ್ ಇದೆ ಅಲ್ಲ, ಅದನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಒಂದು 3 ಸ್ಪೂನು ಎಷ್ಟು ವೇಸ್ಟ್ ಇದೆ ಅಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ದೋಸೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು, ನಾನು ಅದನ್ನು ರುಬ್ಕೋತಾ ಇದ್ದೀನಿ. ಇದು ರುಬ್ಬೋಷ್ಟ್ರೊಳಗಡೆ ನಾನು ಜ್ಯೂಸನ್ನ ಕುಡಿಯೋಣ ಅಂತ ರೆಡಿ ಮಾಡಿಕೊಂಡೆ. ದೋಸೆಗೆ ರುಬ್ಬಾಗಿದೆ. ಇವಾಗ ದೋಸೆನ ಬಿಡೋಣ. ಎಷ್ಟು ಸ್ವಲ್ಪನೂ ದೋಸೆ ಏನು ಕಿತ್ತೋಗಲ್ಲ, ತುಂಬ ಚೆನ್ನಾಗಿ ದೋಸೆನೂ ಕೂಡ ಕ್ಲೀನಾಗಿ ಬಂತು ನೋಡಿ. ಈ ಥರ ಗಟ್ಟಿಗೆ ರುಬ್ಕೋಬೇಕು. ತವೆ ಕಾಯೋಷ್ಟ್ರೊಳಗಡೆ ನಾನು ಬೂದ್ಗುಂಬಳಕಾಯಿ ಜ್ಯೂಸನ್ನ ಕುಡಿಯೋಣ ಅಂತ ತೊಗೊಂಡು ಕುಡ್ಕೊಂಡೆ ನೋಡಿ. ದೋಸೆನ ಇವಾಗ ಬಿಡ್ತಾ ಇದ್ದೀನಿ. ಬೂದ್ಗುಂಬಳಕಾಯಿ ಜ್ಯೂಸ್ ಕುಡಿದು ಒಂದು ಅರ್ಧ ಗಂಟೆಗೆ ನಾನು ತಿಂಡಿನ ತಿಂದೆ ನೋಡಿ. ಇವಾಗ ದೋಸೆನೂ ಕೂಡ ಆಗಿದೆ. ಇವಾಗ ದೋಸೆ ಮತ್ತು ಪಾಲಕ್ ಚಟ್ನಿನ ತಿನ್ನಬೇಕು. ಇವಾಗ 2 ರೆಸಿಪಿನ ತೋರಿಸಾಯಿತು ನಿಮಗೆ. ನಾನು ಇವಾಗ ಬೂದ್ಗುಂಬಳಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಬ್ರಾಹ್ಮಣರು ಮಾಡೋ ಥರ ಸಾಂಬಾರು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಹಸಿಮೆಣ್ಸಿಕಾಯಿ, ಶುಂಠಿ, ಕರಿಬೇವು, ಜೀರಿಗೆ, ಸಾಸಿವೆ, ಧನಿಯಾ ತೊಗೊಂಡಿದ್ದೀನಿ. 1 ಬೌಲು ಕಾಯಿನ ತೊಗೊಂಡಿದ್ದೀನಿ. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಇವಾಗ ಬೂದ್ಗುಂಬಳಕಾಯಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ತುಂಬ ದಪ್ಪದಾಗಿ ಏನು ಹೆಚ್ಚೋದು ಬೇಡ, ಸಣ್ಣದಾಗಿ ಹೆಚ್ಕೊಂಡ್ರೆ ಸಾಕು. ಇವಾಗ ನೀರನ್ನು ಒಂದು ಪಾತ್ರೆಯಲ್ಲಿ ಕುದಿಯೋಕೆ ಇಟ್ಕೊಳ್ಳೋಣ. ಅದು ಏನು ಕುದ್ದಿರುತ್ತೆ ಆ ನೀರೊಳಗಡೆ ನಾವು ಬೂದ್ಗುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಹಾಕೋಬೇಕು. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ಬೇಗ ಬೆಂದೋಗ್ಬಿಡುತ್ತೆ. ಇವಾಗ ಬಿಸಿನೀರು ಕಾದಿದೆ. ಈಗ ಬೂದ್ಗುಂಬಳಕಾಯಿನ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ. ಇವಾಗ ಇದು ಬೇಯೋಷ್ಟ್ರೊಳಗಡೆ ನಾನು ಏನು ಮಸಾಲೆನ ತೋರಿಸಿದ್ದೆ ಅದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಹುರ್ಕೋಬೇಕು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಾದ್ಮೇಲೆ ಧನ್ಯ ತೊಗೊಂಡಿರ್ತೀವಲ್ವ, ನಾವು ಅದನ್ನು 2.5 ಸ್ಪೂನು ಧನ್ಯನ ಹಾಕ್ಕೊಂಡು ಚಿಕ್ಕ ಉರಿಲಿ ಹುರ್ಕೋಬೇಕಿದ್ನ ನೋಡಿ. ಈ ಥರ ಹುರ್ಕೋಬೇಕು. ಇದು ಹುರಿದಾದ್ಮೇಲೆ ನಾವು ಸಾಸಿವೆ, ಜೀರಿಗೆನೂ ಕೂಡ ಹಾಕ್ಕೊಂಡು ಹುರ್ಕೋಬೇಕು. ಸಾಸಿವೆನೂ 2 ಸ್ಪೂನ್ ಸಾಸಿವೆನ ಹಾಕ್ಕೊಂಡಿದ್ದೀನಿ, ಮತ್ತು ಜೀರಿಗೆನೂ ಕೂಡ 2 ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಹುರ್ಕೋಬೇಕು. ತುಂಬ ಉರಿಲೆಲ್ಲ ಹುರಿಯೋಕ್ಕೆ ಹೋಗ್ಬೇಡಿ, ಸಿಮ್ಗೆ ಹಾಕ್ಕೊಂಡು ನೀಟಾಗಿ ಅದು ಫ್ಲೇವರ್ ಬರೋವರೆಗೂ ಹುರ್ಕೋಬೇಕು. ಇವಾಗ ಕರಿಬೇವು, ಶುಂಠಿ ಮತ್ತು ಹಸಿಮೆಣ್ಸಿಕಾಯಿ, ಫಸ್ಟು ಹಸಿಮೆಣ್ಸಿಕಾಯಿ ಏನು ತೊಗೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಅದು ಆದಮೇಲೆ ಜೀರಿಗೆ ಮತ್ತು ಕರಿಬೇವು ಶುಂಠಿ ಮತ್ತು ಕರಿಬೇವು ಇಟ್ಕೊಂಡಿರ್ತೀವಲ್ವ, ಅದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಸಿಮ್ಮಲ್ಲೇ ಹುರ್ಕೊಳ್ಳಿ, ತುಂಬ ಉರಿ ಎಲ್ಲ ಹಾಕ್ಕೊಂಡು ಹುರ್ಕೋಬೇಡಿ. ಈ ಥರ ಹುರಿದಾದ್ಮೇಲೆ ನಾವು ಕಡಲೆಬೇಳೆನ ನೆನೆಸಿಟ್ಕೋಬೇಕು. ಕಡಲೆಬೇಳೆನ 2 ಅವರ್ ಮುಂಚೆನೇ ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಗ ಸಣ್ಣದಾಗುತ್ತೆ ಖಾರ ನೋಡಿ. 2 ಸ್ಪೂನು ಕಡಲೆಬೇಳೆನ ತೊಗೊಂಡಿದ್ದೆ ನಾನು, ಅದನ್ನು ಹುರ್ಕೋಬೇಕು. ನೀಟಾಗಿ ಹುರ್ಕೋತಾ ಇದ್ದೀನಿ ನಾನು. ಇದು ಹುರಿದಾದ್ಮೇಲೆ ಇದು ತಣ್ಣಗಾಗಿಬಿಡಬೇಕು. ಸ್ವಲ್ಪ ಬಿಸಿ ಇದ್ದಾಗಲೇ ಕಾಯಿ ತುರಿನ ನಾವು ತೋರಿಸ್ದೆ ಅಲ್ವಾ ನಿಮಗೆ, 1 ಬೌಲ್ ಕಾಯಿ ತುರಿ ತೊಗೊಂಡಿದ್ದೀನಿ ಅಂತ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಕೊನೆಯಲ್ಲಿ
ನೋಡಿ ಇವಾಗ ಬೂದ್ಗುಂಬಳಕಾಯಿ ಬೆಂದಿದೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ಸೋರು ಇಟ್ಕೋಬೇಕು. ಅದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಅಂತ. ಇವಾಗ ಕೊನೆಯಲ್ಲಿ ಇವಾಗ ತಣ್ಣಗಾಗಿದೆ. ಇವಾಗ ಕಾಯಿ ತುರಿ ಏನು ತೊಗೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಅದನ್ನ ತಣ್ಣಗಾದ್ಮೇಲೆ ನೋಡಿ ಈ ಥರ ಸೋರು ಇಟ್ಕೊಂಡಿದ್ದೀನಿ ನಾನು ಬೂದ್ಗುಂಬಳಕಾಯಿಯ. ಒಂದು ಪಾತ್ರೆನ ಬಿಸಿಗಿಟ್ಟು ಒಂದು ಡ್ರಾಪ್ ಎಣ್ಣೆ ಹಾಕಿ ಬೂದ್ಗುಂಬಳಕಾಯಿ ಏನು ಬೇಯಿಸ್ಕೊಂಡಿರ್ತೀವಿ ಅದನ್ನು ಹಾಕ್ಕೋಬೇಕು ಇದರೊಳಗಡೆ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯಲ್ಲಿ ಹಂಗೆ ಹುರಿದ್ಬಿಟ್ಟು ನಾವು ಖಾರ ಏನು ರುಬ್ಬಿಟ್ಕೊಂಡಿದ್ದೀವಲ್ವ ಮಸಾಲೆದು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಮಜ್ಜಿಗೆನ ಕಡ್ದಿಟ್ಕೋಬೇಕು. ಫಸ್ಟೇ ನಾವು ಇದು ಖಾರ ಬೇಯೋಷ್ಟ್ರೊಳಗಡೆ ಮಜ್ಜಿಗೆನ ಮಾಡ್ಕೊಂಡು ಇಟ್ಕೋಬೇಕು. ತುಂಬ ತೆಳುಗಾಗೇನು ಮಜ್ಜಿಗೆನ ರುಬ್ಕೋಬೇಡಿ, ಮೀಡಿಯಮ್ ಆಗಿ ದಪ್ಪ ದಪ್ಪಗೆ ರುಬ್ಕೊಳ್ಳಿ. ಏಕೆಂದರೆ ಮೊಸರಲ್ಲಿ ಇರುತ್ತೆ ಅಲ್ವಾ ಗಟ್ಟಿಗೆ, ಅದೆಲ್ಲ ಹೋಗಲಿ ಅಂದ್ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ರುಬ್ಕೋಬೇಕು, ಮಜ್ಜಿಗೆ ಮಾಡ್ಕೋಬೇಕು. ನೋಡಿ ಈ ಥರ ಬೆಂದಾದ್ಮೇಲೆ ನಾವು ಮಜ್ಜಿಗೆ ಏನು ಕಡ್ದಿರ್ತೀವಿ ಅದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಮಜ್ಜಿಗೆನ ನಾವು ಮಾಡ್ಕೋಬೋದು. ಇವಾಗ ಒಂದು ಬಾಣಲಿಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿಕಾಯಿನ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೆ, ಸ್ವಲ್ಪ ಇಂಗು ಹಾಕಿ. ಇವಾಗ ನಾನು ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ. ನೋಡ್ಬೋದು ನೀವು ಮಜ್ಜಿಗೆ ಸಾಂಬಾರು, ಬೂದ್ಗುಂಬಳಕಾಯಿ ಸಾಂಬಾರು ಹೇಗೆ ಮಾಡಿದ್ದೀನಿ ಅಂತ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.